ಸರ್ ಮೂವಿ ತುಂಬಾ ಚೆನ್ನಾಗಿದೆ 100 ಡೇಸ್ ಇಲ್ಲ ಸರ್ ತುಂಬ ಚೆನ್ನಾಗಿತ್ತು ಸರ್ ಮೂವಿ ಥ್ಯಾಂಕ್ ಯು ಸರ್ ಎಲ್ಲದೂ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ಸರ್ ಓಕೆ ಫಿಲಿಂ ಬಹಳ ಚೆನ್ನಾಗಿದೆ. ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಚೆನ್ನಾಗಿದೆ ಫಿಲಿಮು. ಎಲ್ಲ ಫಿಲಿಮ್ ಓರಿಯೆಂಟೆಡ್. ಅನ್ಸರ್ ಜರ್ಜಾ ಅವ್ರದ್ದು ಡೈರೆಕ್ಷನ್ ಬಹಳ ಚೆನ್ನಾಗಿದೆ. ನಿರಂಜನ್ ಅವ್ರ ಆಕ್ಷನ್ಸು ಮತ್ತೆ ಹೀರೋಯಿನ್ ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಉತ್ತರ ಕರ್ನಾಟಕ ಸ್ಟೈಲ್ ಇದೆ. ಹಾಗಾಗಿ ಎಲ್ಲರೂ ಬಂದು ಎಲ್ಲರೂ ಈ ಮೂವಿ ನೋಡಿ ತುಂಬ ಏನಂದರೆ ಒಂದು ಫ್ಯಾಮಿಲಿದು ಒಂದು ಆ ಮೂವಿಯಲ್ಲಿದೆ. ಹಾಗಾಗಿ ಎಲ್ಲ ನಾವು ಎಲ್ಲ ಆಟೋ ಡ್ರೈವರ್ಸ್ ಬಂದಿದ್ದೀವಿ. ಇನ್ನಷ್ಟು ಜನ ಬಂದು ನೋಡಲಿ ಅಂತ ನಾನು ಆಸೆ. ಸ್ಟೋರಿ ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಆ್ಯಕ್ಟು ತುಂಬ ಚೆನ್ನಾಗಿದೆ. ಅವರು ಇವರು ಅಂತೇನಿಲ್ಲ, ತುಂಬ ಚೆನ್ನಾಗಿದೆ. ಕನ್ನಡ ಮೂವಿ ಅಂದರೆ ಈ ಥರ ಇರಬೇಕು ಅನ್ನೋದೊಂದು ಖುಷಿ ಆಯಿತು ಸರ್. ಎಕ್ಸ್ಪೀರಿಯನ್ಸಾ ಸರ್? ಅವರು ಇವರು ಅಂತೀರ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ. ಅರ್ಜುನ್ ಸರ್ಜಾ ಸರ್ ಫಸ್ಟ್ ಟೈಮು ನಮ್ಮ ಬೆಂಗಳೂರಿಗೆ ಬಂದು ಮೂವಿ ಇದಾಗಿರೋದು. ಬಟ್ ತುಂಬ ಚೆನ್ನಾಗಿದೆ. ಬಟ್ ಅವ್ರನ್ನ ನೋಡಿರಲಿಲ್ಲ ಸರ್, ಇಲ್ಲಿ ಬಂದು ನೋಡಿ ತುಂಬ ಖುಷಿ ಆಯಿತು. ಬಟ್ ಫಿಲಿಮ್ ಮಾತ್ರ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ ನೋಡ್ಬೋದು. ನಮ್ಮ ಆಟೋ ಟೀಮ್ ಏನಿದೆ ಪ್ರತಿ ಸತಿನೂ ಬಂದು ಪ್ರತಿಯೊಂದು ಮೂವಿನೂ ನೋಡ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿದೆ ಸರ್. ಈ ಮೂವಿ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಒಂದು ಸ್ವಲ್ಪನೂ ಬೋರಿಂಗ್ ಆಗಿಲ್ಲ. ಫಿಲಮ್ ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ. ಅರ್ಜುನ್ ಸರ್ಜಾ ಸರ್ ಎಂಟ್ರಿ ಮತ್ತು ಧ್ರುವ ಸರ್ಜಾ ಅವರ ಎಂಟ್ರಿ ತುಂಬ ಸಖತ್ತಾಗಿದೆ ಸರ್. ಮತ್ತು ಉತ್ತರ ಕರ್ನಾಟಕ ತೋರಿಸಿದ್ದಾರೆ ಸರ್. ಅದು ತುಂಬ ಅಲ್ಟಿಮೇಟ್ ಆಗಿದೆ ಸರ್. ಫ್ಯಾಮಿಲಿಯವರೆಲ್ಲ ಬಂದು ನೋಡಬೇಕಾಗಿರುವಂಥ ಸಿನಿಮಾ. ಎಷ್ಟು ಸಲ ನೋಡಿದ್ರು ಬೋರಿಂಗ್ ಆಗಿಲ್ಲ ಸರ್. ಇದು ಸೀದಾ ಮನಸ್ಸಿಗೆ ಮುಟ್ಟುತ್ತೆ ಸರ್ ಈ ಫಿಲಮ್ ಎಲ್ಲ. ಸರ್ ತುಂಬ ಚೆನ್ನಾಗಿದೆ ಸರ್. 1981 ಇವತ್ತಿನವರೆಗೂ A1 ಹ್ಯಾಂಡ್ಸಮ್ ಹೀರೋ, ಆವಾಜ್ಗೆ ಕಾಸ್ಟ್ಲಿ, ಇಂಡಿಯನ್ ಬ್ರೂಸ್ಲಿ, ಅರ್ಜುನ್ ಸರ್ಜಾ ಅವರ ಡೈರೆಕ್ಷನಲ್ಲಿ ಪವರ್ಫುಲ್ ಫೈಟರ್, ಬಾಡಿ ಬರ್ಜರ್ ಆಗಿದ್ರು. ಸಾಂಗಲ್ಲಿ ಸ್ಟ್ರಾಂಗ್ ಆಗಿ ಸ್ಟೆಪ್ ಹಾಕೋ ಡ್ಯಾನ್ಸರ್ ಧ್ರುವ ಸರ್ಜಾ ಅವರು ಗೆಸ್ಟ್ ರೋಲಲ್ಲಿ. ಡೈರೆಕ್ಷನ್ಗೆ ಡಾಕ್ಟರ್ ಬರೀ ಬಾಲಿವುಡಲ್ಲಿ ಹಾಲಿವುಡ್ ರೇಂಜ್ಗೆ ಹವಾ ಮಾಡಿರೋಂಥ ಉಪೇನ್ ಅವರ ಅಣ್ಣನ ಮಗ ನಿರಂಜನ್ ಹೀರೋ ಆಗಿ ಸ್ಕ್ರೀನಲ್ಲಿ. ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಮಗಳಾದ ಐಶ್ವರ್ಯ ಅರ್ಜುನ್ ಅವರು ಹೀರೋಯಿನ್ ಆಗಿ ಪ್ರೇಮಲ್ಲಿ ಮೂಡಿ ಬಂದಿರೋ ಸಿನಿಮಾ ಸೀತಾ ಪಯಣ ಸರ್ ಬಿಂದಾಸ್ ಆಗಿದೆ. ಅಂದ್ರೆ ಸ್ಟೋರಿ ತಕ್ಕಂಗೆ ಲೊಕೇಶನ್ಸ್ ಅವ್ರು ಮಾಡಿರೋಂಥದ್ದು, ಆ ಪಾತ್ರ ತಕ್ಕಂಗೆ ಆ ಏನು ಡ್ರೆಸ್ಸಿಂಗ್ ಫ್ಯಾಷನ್ ಆಗಿರ್ಬೋದು ಸಖತ್ತಾಗಿದೆ. ಅಂದ್ರೆ ಸೀತಾನ ಹೆಸರು ಬಳಸಿದ್ರೆ ನಮ್ಮ ಸೀತೆ ಅವರು ಸ್ಟೋರಿಗೂ ಇದಕ್ಕೂ ಸಂಬಂಧ ಇಲ್ಲ, ಲವ್ ಸ್ಟೋರಿನೇ. ಏನು ಇವತ್ತಿನ ದುನಿಯಾದಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಲವ್ ಮಾಡ್ತಾರೆ. ಆ ಒಂದು ಲವ್ ಸಬ್ಜೆಕ್ಟ್ ಇಟ್ಕೊಂಡು ಇದಕ್ಕೆ ಫ್ಯಾಮಿಲಿ ಎಮೋಷನ್ ಫುಲ್ ಆ್ಯಡ್ ಮಾಡಿ ಒಂದೊಳ್ಳೆ ಸಿನಿಮಾ ಮಾಡಿದ್ರೆ. ಸಿನಿಮಾದಲ್ಲಿ ಸಾಂಗ್ಸು ಸೈಲೆಂಟ್ ಆಗಿ ಸಖತ್ತಾಗಿದೆ. ಫೈಟಿಂಗ್ ಅಂತೂ ಕೊಡ್ತಾನೆ, ಯಾಕಂದ್ರೆ ಸಿನಿಮಾದಲ್ಲಿ ಇರೋದು ಆಕ್ಷನ್ ಕಿಂಗು ಆಕ್ಷನ್ ಪ್ರಿನ್ಸು ಬೀಳ್ತಾನೆ ಇರ್ತವೆ. ಇನ್ನು ಸಿನಿಮಾದಲ್ಲಿ ಕತೆ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಆಗಿರ್ಬೋದು, ವಾವ್ ಮಸ್ತಾಗಿದೆ. ಕಣ್ಣಲ್ಲಿ ನೀರು ಬರುತ್ತೆ. ಆರೆಂಜ್ ಗಿಟ್ಟವ್ರೆ ಎಲ್ಲ ಒಂದು ಕಡೆ. ಸಿನಿಮಾದಲ್ಲಿ ವಿಸಿಲ್ ಹಾಕೋಂಥ ಸೀನ್ಸು, ಕ್ಲಾಪ್ಸ್ ಹೊಡೆಯೋಂಥ ಸೀನ್ಸು, ಕಣ್ಣೀರು ಹಾಕುವಂಥ ಸೀನ್ಸು ತುಂಬಾ ಇದೆ. ನಮ್ಮ ಪಕ್ಕದಲ್ಲಿ ನಮ್ಮ ಉಪೇಂದ್ರ ಅವರಾಗಿರ್ಬೋದು, ನಮ್ಮ ಅರ್ಜುನ್ ಸರ್ಜಾ ಇದ್ದರು. ಸೊ ಹಾಗಾಗಿ ನಾವು ರಾಶಿಗೆ ಇದು ಮಾಡಲಿಲ್ಲ. ಫಸ್ಟ್ ಟೈಮ್ ನಾವು ಸಿನಿಮಾ ನೋಡಿದ ತಕ್ಷಣ ಅರ್ಜುನ್ ಸರ್ಜಾ ಅವ್ರಿಗಂತೂ ಸೂಪರ್ ಮೂವಿ ಅಂತ ಕೇಳಿ ವಿಶ್ ಮಾಡಿದರೆ ಅದು ನನಗೆ ಖುಷಿ ಆಗ್ತಾಯಿದೆ ಸರ್.